ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಮೊದಲ ಸಭೆ. ಅಸಮರ್ಪಕ ಕಸ ವಿಲೇವಾರಿ ಬಗ್ಗೆ ಸದಸ್ಯರ ಆಕ್ರೋಶ. ವಾಟರ್ಮನ್ಗಳ ನಿರ್ಲಕ್ಷ್ಯದ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ. ಪರವಾನಗಿ ಇಲ್ಲದ ಕಟ್ಟಡ ನಿರ್ಮಿಸಿದ್ರೆ ನೋಟಿಸ್. ಬರೋಬ್ಬರಿ 10 ವರ್ಷಗಳ ನಂತರ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸ್ಥಾಯಿ ಸಮಿತಿ ಸಭೆ ನಡೆಯಿತು. ನಗರಸಭೆಯ ಸರಂವಿ ಸಭಾಂಗಣದಲ್ಲಿ ಇಂದು ನಡೆದ ಸ್ಥಾಯಿ ಸಮಿತಿ ಸಭೆಯಲ್ಲಿ ಅಸಮರ್ಪಕ ಕಸ ವಿಲೇವಾರಿ, ಅಸಮರ್ಪಕ ನೀರು ನಿರ್ವಹಣೆ ಸೇರಿದಂತೆ ಪರವಾನಗಿ ಇಲ್ಲದೆ 5-6 ಅಂತಸ್ತು ಕಟ್ಟಡಗಳ ನಿರ್ಮಾಣದ ಬಗ್ಗೆಯೂ ಚರ್ಚೆ ನಡೆಯಿತು. ಅಂತೂ ಇಂತೂ ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಸಭೆ ಇಂದು ನಡೆಯಿತು. ಮೊದಲ ಸಭೆಯಲ್ಲಿ ನಗರದಲ್ಲಿರುವ ಸಮಸ್ಯೆಗಳ ಬಗ್ಗೆ ಮತ್ತು ನಗರಸಭಾ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಸಭೆ ಆರಂಭವಾಗುತ್ತಿದ್ದಂತೆ ಮಾತನಾಡಿದ ಸದಸ್ಯ ನರಸಿಂಹಮೂರ್ತಿ, ನಗರದಲ್ಲಿ ಸ್ವಚ್ಛತೆಯ ಬಗ್ಗೆ ನಗರಸಭಾ ಆರೋಗ್ಯ ನಿರೀಕ್ಷಕರು ಹೆಚ್ಚು ಗಮನ ಹರಿಸುತ್ತಿಲ್ಲ. ಕೇಂದ್ರ ಸ್ಥಾನದಲ್ಲಿ ಆರೋಗ್ಯ ನಿರೀಕ್ಷಕರಿಲ್ಲದ ಕಾರಣ ವಾರ್ಡುಗಳಿಗೆ ಭೇಟಿ ಕೊಡ್ತಿಲ್ಲ. ಇದರಿಂದ ಕಸದ ಸಮಸ್ಯೆ ತೀವ್ರವಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಅವ್ರ ಮೇಸ್ತ್ರಿಗಳು ಕೇಳಿ ಕೆಲಸ ಮಾಡಿಸ್ಬಾರ್ದು. ಮೇಸ್ತ್ರಿಗಳು ಬರೋದಿಲ್ಲ. ಯಾರು ಮಾಡ್ತಾರೆ? ನಾವಿದ್ರೆ ಕೆಲಸ ಮಾಡ್ತಾರೆ, ಇದ್ರೆ ಕೆಲಸನೇ ಮಾಡಲ್ಲ. ಒಂದು ವಾರ್ಡ್ ಒಂದು ರೌಂಡ್ ಎಷ್ಟಾಗುತ್ತೆ ತಗೊಂಡು ನಾನು ಹೇಳಿ ಸರ್, 2 ವೀಲರ್ ಓಡಾಡ್ರಿ ಸಾಕು ನೀವು ಅಂತ ಸರ್. ನಿಮ್ಗೆ ಹೇಳಿದ್ನೆಲ್ಲ ಹೇಳಿ ಮತ್ತೆ ಹೇಳಿ ಸರ್, ಬರೀ ಹೇಳಿ ನಾವು ಅದನ್ನ ಹೇಳೋದು ಮಾಡಿ ಸರ್. ಅದನ್ನ ಗುಡ್ಡೆ ಮತ್ತೆ ನೀವು ಮಾಡಿಸಿದ್ರಲ್ಲ, ಅದನ್ನ ನೆಕ್ಸ್ಟ್ ಡೇ ಗುಡ್ಡೆ ಹೆಚ್ಚಕ್ಕೂ ಮತ್ತೆ ಮೇಡಮ್ ನಾನು ಹೇಳ್ಬೇಕಾಗಿತ್ತು. ನಾನು ಹೇಳಿದ್ನಲ್ಲ ಮೇಡಮ್, 3 ಡೇಸ್ ಆದ್ಮೇಲೆ ಮತ್ತೆ ಮಾಡಿದ್ದಾರೆ. ಎಂಟು ಜನ ಯಾರ್ಯಾರು 8 ಜನ ತಗೊಳ್ತಾರ. ನಂತರ ಸದಸ್ಯ ಅಂಬರೀಶ್ ಮಾತನಾಡಿ, ಚಿಕ್ಕಬಳ್ಳಾಪುರ ನಗರದಲ್ಲಿ ನಗರಸಭಾ ನಿಯಮಗಳನ್ನು ಗಾಳಿಗೆ ತೂರಿ ಇಷ್ಟ ಬಂದಂತೆ ಕಟ್ಟಡಗಳ ನಿರ್ಮಾಣವಾಗ್ತಿದೆ. 5-6 ಅಂತಸ್ತಿನ ಕಟ್ಟಡಗಳನ್ನು ನಿರ್ಮಿಸಿದ್ರೂ ನಗರಸಭೆ ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ. ವಾಣಿಜ್ಯ ಉದ್ದೇಶದಿಂದ ನಡೆಯುತ್ತಿರುವ ಕಲ್ಯಾಣ ಮಂಟಪಗಳು ತ್ಯಾಜ್ಯ ನೀರು ಚರಂಡಿಗಳಿಗೆ ಬಿಡುತ್ತಿದ್ರೂ ಅವುಗಳ ವಿರುದ್ಧ ಕ್ರಮ ವಹಿಸೋರೆ ಇಲ್ಲವಾಗಿದ್ದಾರೆ. ಪ್ರಮುಖ ಕಲ್ಯಾಣ ಮಂಟಪಗಳ ತ್ಯಾಜ್ಯ ಚರಂಡಿ ಸೇರಿ ತೀವ್ರ ಸಮಸ್ಯೆ ಆಗ್ತಿರೋದು ಒಂದ್ ಕಡೆಯಾದ್ರೆ, ಪರವಾನಗಿಯೇ ಪಡೆಯದೆ 5-6 ಅಂತಸ್ತಿನ ಕಟ್ಟಡಗಳನ್ನು ನಿರ್ಮಿಸಲಾಗ್ತಿದೆ. ಇದಕ್ಕೆ ಹೇಳೋರು ಕೇಳೋರು ಯಾರು ಇಲ್ವೇ ಅಂತ ಪ್ರಶ್ನಿಸಿದ್ರು. ಬಂದ್ಬಿಟ್ಟು ಯಾರಾದ್ರೂ ಚರಂಡಿಗೆ ಬಿಟ್ಟಿದ್ರೆ ಅವ್ರನ್ನೇನು ಕರ್ಕೊಂಡ್ಬಂದು ಇಲ್ಲಿ ನಿಲ್ಸೋವರೆಗೂ ಅಷ್ಟೇ ಪೊಲೀಸ್ ಸ್ಟೇಷನ್ ವರ್ಗೂ ಕಳಿಸ್ತೀರಾ. ದೊಡ್ಡ ದೊಡ್ಡ ಚೌಡ್ರಿಗಳು ತಗೊಂಡ್ಬಂದು ಇದಕ್ಕೆ ಬಿಟ್ಟಿದ್ದಾರೆ ಸರ್. ರಾಜಕಾಲುವೆಗೆ ಮೀಟಿಂಗ್ ಮುಗಿದ ಎಷ್ಟು ದಿನ? 2 ತಿಂಗಳು ಆಯ್ತು. ಶ್ರೀದೇವಿ ಪ್ಯಾಲೇಸು ಮತ್ತೆ ಆ ಲೈನಲ್ಲಿ ಇರೋರೆಲ್ಲ ತಂದು ಮೈನ್ ರೋಡ್ ಬಿಟ್ಟಿದ್ದಾರೆ. ಮ್ಯಾನ್ಹೋಲ್ಗೆ ಹೋಗ್ತಾ ಇದೆ ಸರ್. ಈಗ ನೀರು ಅದೇ ರೋಡಲ್ಲಿ ನೀರು ಹಾಕೊಂಡು ಹೋಗುತ್ತೆ. 2 ನೀವ್ ಯಾರು ಮಾಡ್ತಾ ಇಲ್ಲ. ನೀವು ಅಷ್ಟೇ, ನೀವು ಕುಡಿಯೋ ನೀರು ಬಿಡೋದಿಲ್ಲ, ಆ ನೀರು ಬಿಡ್ತೀವಿ, ಅವನ್ನೇ ಇಲ್ಲ. 2 ನೀವು ಒಂದು ವಾರ್ಡ್ ಮೇಲೆ 2 ನೀನೇ ಮಾಡ್ಕೊಬೇಕು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಬ್ರಹ್ಮಣ್ಯಾಚಾರಿ, ನಗರದಲ್ಲಿ ಪರವಾನಗಿ ಇಲ್ಲದೆ 5-6 ಅಂತಸ್ತಿನ ಕಟ್ಟಡಗಳು ನಿರ್ಮಾಣ ಮಾಡಿರುವ ಬಗ್ಗೆ ಗಮನಕ್ಕೆ ಬಂದಿದೆ. ಚಿಕ್ಕಬಳ್ಳಾಪುರ ನಗರಸಭಾ ವ್ಯಾಪ್ತಿಯಲ್ಲಿ G+2 ಅಂದರೆ ನೆಲಮಹಡಿ ಸೇರಿ 3 ಅಂತಸ್ತಿಗೆ ಮಾತ್ರ ನಿರ್ಮಾಣ ಮಾಡಲು ಅವಕಾಶ ಇದೆ. ಇದನ್ನ ಮೀರಿ ಯಾರ್ಯಾರು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಎಂಬುದನ್ನು ಗುರುತಿಸಿ ಶೀಘ್ರದಲ್ಲೇ ನೋಟಿಸ್ ನೀಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಚಿಕ್ಕಬಳ್ಳಾಪುರದಲ್ಲಿ ಲೈಸೆನ್ಸ್ ಕೊಡ್ತಾ ಇರೋದು ಗ್ರೌಂಡು ಫಸ್ಟು ಸೆಕೆಂಡು ಅಷ್ಟೇ ಕೊಡ್ತಾ ಇರೋದು. ಅದಕ್ಕೆ ಮೇಲೆ ಸ್ವಲ್ಪ ಅನಾಥರೈಸ್ಡ್ಗಳಾಗಿ ಯಾವ್ದು ಕಟ್ಟಿದ್ರೆ ಅದು ತೆರವುಗೊಳಿಸ್ತೀವಿ. ಯಾವುದೇ ಕ್ರಮ ವಹಿಸೋಕ್ಕೂ ನಾವು ರೆಡಿ ಇದ್ದೀವಿ. ಈಗ ಯಾವುದೋ ಅಂಥದ್ದು ಯಾವುದೂ ಆಗಿಲ್ಲ. ಅಕಸ್ಮಾತ್ ಅಂಥದ್ದು ಯಾವುದಾದ್ರೂ ನಮ್ಮ ಗಮನಕ್ಕೆ ಬಂದರೆ ಅವ್ರಿಗೆ ತೆರವುಗೊಳಿಸೋಕೆ ನಾವು ಹೇಳ್ತೀವಿ. ಇವಾಗ ನಾವು ಮೀಟಿಂಗಲ್ಲಿ ಸಭೆಯಲ್ಲಿ ನಾವು ಎನ್ವೈರ್ಮೆಂಟ್ ಇಂಜಿನಿಯರ್ಗೆ ಹೇಳಿದ್ವಿ, ಅವ್ರಿಗೆಲ್ಲ ಚೌಟ್ರಿಗೆಲ್ಲ ಕಲ್ಯಾಣ ಮಂಟಪ ಎಷ್ಟಿದೆಯೋ BB ರೋಡಲ್ಲಿ ಎಷ್ಟಿದೆಯೋ ಅವ್ರಿಗೆಲ್ಲ ನೋಟಿಸ್ ಕೊಡೋಕೆ ಹೇಳಿದ್ವಿ. ಮುಂದಿನ ಸಭೆ ಒಳಗಡೆ ಅದು ಕ್ಲಿಯರ್ ಮಾಡ್ತೀವಿ. ಇನ್ನು 1ನೇ ವಾರ್ಡಿನ ನಗರಸಭಾ ಸದಸ್ಯೆ ಸುಮಾ ಶಶಿಶೇಖರ್ ಮಾತನಾಡಿ, ವಾಪಸಂದ್ರ ವಾರ್ಡಿನಲ್ಲಿ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡೋದಿರಲಿ, 2ನ್ನ ಮಿಶ್ರಣವಾಗಿಯೇ ತಂದು ರಸ್ತೆ ಪಕ್ಕ ಬಿಸಾಡಲಾಗ್ತಿದೆ. ಪಕ್ಕದಲ್ಲಿಯೇ ಶಾಲೆ ಇರೋದ್ರಿಂದ ಮಕ್ಕಳು ದುರ್ವಾಸನೆ ತಾಳಲಾರದೆ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಹಾಗಾಗಿ ಇಲ್ಲಿ ಕಸ ಹಾಕೋದಕ್ಕೆ ಕಡಿವಾಣ ಹಾಕಲು ನಗರಸಭೆ ಕ್ರಮ ವಹಿಸಬೇಕು ಅಂತ ಹೇಳಿದ್ರು. ಎಲ್ಲ ಹಂಗೆ ಇರುತ್ತೆ. ಅದು ಒಣ ಕಸ ಹಸಿ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಮೊದಲೇ ಸ್ಕೂಲ್ ಇದೆ, ಅಲ್ಲಿ ಮಕ್ಕಳೆಲ್ಲ ಹಿಂಸೆ ಪಡ್ತಾ ಇದ್ದಾರೆ. ಅವರೆಲ್ಲ ಟೀಚರ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಹತ್ರ, ಥರ ಕ್ಲೀನ್ ಮಾಡಿಸಿ ನೀವು ಅಂತ. 3 ಜನ ಮನೆಗೆ ಬಂದು ಕೇಳ್ತಾ ಇದ್ದಾರೆ. ಅಕ್ಕಪಕ್ಕ ಇರೋರೆಲ್ಲ ಕೇಳ್ತಾ ಇದ್ದಾರೆ. ಏನು ಅದಕ್ಕೆ ಏನಾದರೂ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಳಿ. ಎಲ್ಲಿರೋರು ಬಂದು ಹಾಕ್ಬಿಟ್ಟು ನಾನು ತುಂಬಾ ಸತಿ ಹೇಳಿದ್ದೀನಿ, ನೋಡ್ತಾ ಇದ್ದೀನಿ, ಹಾಕ್ಬಿಟ್ಟು ಅಲ್ಲಿಗೂ ನಿಲ್ಸ್ಬಿಟ್ಟು ಕೂಡ ಕೇಳಿದ್ದೀನಿ.
CC ಕ್ಯಾಮ್ರಾ ಹಾಕ್ಬಿಡಿ, ಒಳ್ಳೇದು. ರಿಕ್ವೆಸ್ಟ್ ಮಾಡ್ಕೊಂತಾರೆ ಸರ್ ಆ ಕಡೆ ಎಲ್ಲ. ಸ್ಕೂಲ್ ಇದೆ ಆ ಕಡೆ ಎಲ್ಲ ಇದೆ. ಸ್ಕೂಲ್ ಮುಂದೆನೆ ನೋಡಿ. ಕಸ ಒಣ ಕಸ ಎಲ್ಲ ರೋಡ್ ಬಂದ್ಬಿಡುತ್ತೆ. ಎತ್ಕೊಂಡು ಹೋಗ್ತಾರೆ 2 ಡೇಸ್ಗೆಲ್ಲ. ಅದನ್ನ ಮತ್ತೆ ಇಮಿಡಿಯೇಟ್ ಹಾಕ್ಬಿಡ್ತಾರೆ ಸರ್. ಬೇರೆ ಟೈಮಲ್ಲಿ ರೋಡ್ ಗಬ್ಬಡಿತಾ ಇರ್ತದೆ. ಒಂದ್ ಕಡೆ ಹಾಸ್ಟೆಲ್ ಇದೆ, ಒಂದ್ ಕಡೆ ಸ್ಕೂಲ್ ಇದೆ. ಯಾರು ಬರೋದೇ ಇಲ್ಲ, ಕ್ಲೀನ್ ಮಾಡೋದು ಇಲ್ಲ. ಕಸ ಎತ್ತಾಕ್ಬಿಟ್ಟು ಹೋದ್ರೆ ಎಷ್ಟು ಗಬ್ಬು ವಾಸನೆ ಬರ್ತಾ ಇರುತ್ತೆ. ಅದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕ್ಬೇಕಂತ ಗೊತ್ತಾಗೋದಿಲ್ವಾ? ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತರು ಮತ್ತು ಅಧ್ಯಕ್ಷ ಸುಬ್ರಹ್ಮಣ್ಯಾಚಾರಿ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಕಸ ಹಾಕೋರು ಯಾರು ಎಂಬುದನ್ನು ಪತ್ತೆ ಹಚ್ಚಿ ದಂಡ ಹಾಕುವಂತೆ ಸೂಚಿಸಿದರು. ಅಲ್ಲದೆ ಅಲ್ಲಿ ಶಾಲೆ ಇರೋದ್ರಿಂದ ಕೂಡಲೇ ಅಲ್ಲಿ ಕಸ ಹಾಕದಂತೆ ಕ್ರಮ ವಹಿಸುವಂತೆ ಪೌರಾಯುಕ್ತರು ಸೂಚಿಸಿದರು. ಏನು ಮಾಡಿಸಿದೆ ಆ ವಾರ್ಡ್ಗಳಲ್ಲಿ ಓಡಾಡ್ಬೇಕು. ಬೆಳಿಗ್ಗೆ ಓಡಾಡಿದ ಮೇಲೆ ನಿಮ್ಗೆ ಸ್ವಲ್ಪ ಆಮೇಲೆ ನಿಮಗೂ ಗೊತ್ತಾಗುತ್ತೆ ಎಲ್ಲೆಲ್ಲಿ ಗುಡ್ಡೆಗಳಿದೆ, ಎಲ್ಲೆಲ್ಲಿ ನಮ್ಮ ಮೇಸ್ತ್ರಿ ಕೆಲಸ ಮಾಡ್ತಾರೆ. ನಿಮ್ಮ ಮೇಸ್ತ್ರಿಗಳು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ? ಒಬ್ಬ ಮೇಸ್ತ್ರಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ. ಅದನ್ನ ಇಡ್ತಾ ನಿಮಗಿಲ್ಲ ಅಲ್ಲ. ನಾನು ಹೇಳ್ತೀನಿ ಕೇಳಿ, ನನ್ನ ವಾರ್ಡಲ್ಲಿ ಎಕ್ಸಾಂಪಲ್ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ನನ್ನ ವಾರ್ಡ್ ಕತೆ ಬಿಡಿ, ನಾನು ಊರು ವಿಚಾರದಲ್ಲಿ ಮಾತಾಡ್ತಾ ಇರೋದು. ನೀವು ಹೆಡ್ ಕ್ವಾರ್ಟರ್ಸಲ್ಲಿ ಇರಲ್ಲ, ಆದರೂ ಪರವಾಗಿಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ. ಸದಸ್ಯರ ಅಧ್ಯಕ್ಷ ಮಾಡಿದ್ರೆ ನಾನೇ ಹೇಳ್ತಾ ಇದ್ದೀನಿ. ನೀವು 8-9 ಗಂಟೆಗೆ ಬಂದು ಎಲ್ಲ ವಾರ್ಡಲ್ಲಿ ಯಾವ ಮೇಸ್ತ್ರಿಗಳು ಕೆಲಸ ಮಾಡ್ತಾರೆ ನೋಡಿ. ಅವರು ಭಯ ಇರುತ್ತೆ. ಕೆಲಸ ಮಾಡೋಂಥ ಮೇಸ್ತ್ರಿಗಳಿರ್ತಾರೆ, ಅವ್ರಿಗೆ ಭಯ ಇರುತ್ತೆ. ಅಧಿಕಾರಿಗಳು ಬರ್ತಾರಪ್ಪ, ನಮ್ಮ ಅಧಿಕಾರಿಗಳು ಸದಸ್ಯರು ಬರ್ತಾರಪ್ಪ. ಯಾಕೆಂದ್ರೆ ಇದು ಊರು ವಿಚಾರದಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಜವಾಬ್ದಾರಿ, ಕಮಿಷನರ್ ಜವಾಬ್ದಾರಿ. ನೀವು ಬೆಳಿಗ್ಗೆ ಎದ್ಬಿಟ್ಟು ಕೆಲಸ ಮಾಡಬೇಕು. ನಿಮ್ಮನ್ನು ನೋಡಿ ಭಯ ಪಡ್ತಾರೆ ಮೇಸ್ತ್ರಿಗಳು, ಅವ್ರನ್ನ ನೋಡಿ ಪೌರ ಕಾರ್ಮಿಕರು ಭಯ ಪಡ್ತಾರೆ. ನೀವೇನು ಮಾಡಲಿಲ್ಲ ಅಂದರೆ ಮೇಸ್ತ್ರಿ ಕೆಲಸ, ನಿಮ್ಮ ಕೆಲಸ, ಪೌರ ಕಾರ್ಮಿಕರ ಕೆಲಸ ಅವ್ರ ಕೆಲಸ. ಕೊನೆಗೆ ಏನಾಗುತ್ತೆ, ಜನಪ್ರತಿನಿಧಿಗಳು ನಾವು ಇರ್ತಿರಲ್ಲ, ನಮಗೆ ಹೇಳ್ತಾರೆ. ನಾವು ಅವಾಗ ನಿಮ್ಗೆ ಹೇಳ್ಬೇಕು. ನಾವು ಹೇಳಿದಾಗೂ ನೀವು 10ಕ್ಕೆ 2-3 ರೆಸ್ಪಾನ್ಸ್, ಇನ್ನು 7-0. ಇದಕ್ಕೆ ಕಾರಣ ಏನಂದರೆ ನೀವುಗಳೇ ಕಾರಣ. ವಾರಕ್ಕೊಂದ್ಸರಿ 15 ಇನ್ನು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಒಟ್ಟು 31 ವಾರ್ಡುಗಳಿದ್ದು 29 ಮಂದಿ ವಾಟರ್ಮನ್ಗಳಿದ್ದಾರೆ. ಆದರೂ ಸಮರ್ಪಕ ನಿರ್ವಹಣೆ ಮಾಡ್ತಿಲ್ಲ ಅಂತ ನರಸಿಂಹಮೂರ್ತಿ ಅಸಮಾಧಾನ ವ್ಯಕ್ತಪಡಿಸಿದರು.